ಮುತ್ತತ್ತಿಯಲ್ಲಿ ಸಂಭವಿಸಲು ದುರಂತ ತಡೆಯಲು ಕ್ರಮ ವಹಿಸಲು ಬಂದಿದ್ದೇವೆ ಎಂದು ಸಚಿವ ರಾಮಲಿಂಗಾರೆಡ್ಡಿ ಹೇಳಿದರು. ಮಂಡ್ಯದ ಮುತ್ತತ್ತಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ಶಾಸಕ ನರೇಂದ್ರ ಸ್ವಾಮಿ ಅವರು ಐಡಿಯಾ ಕೊಟ್ಟಿದ್ದಾರೆ. ಇಲ್ಲಿ ಪ್ರತಿ ವರ್ಷ 5-6 ಜನರು ಸಾಯುತ್ತಿದ್ದಾರೆ. ಋಷಿಕೇಶ್ ಹಾಗೂ ಹರಿದ್ವಾರ ಮಾದರಿಯಲ್ಲಿ ಕಾಲುವೆ ಮಾಡಲು ನಿರ್ಧರಿಸಿದ್ದೇವೆ. ಅಲ್ಲಿ ಭಕ್ತರು ಸ್ನಾನ ಮಾಡಲು ವ್ಯವಸ್ಥೆ ಮಾಡುತ್ತೇವೆ. ಆದಷ್ಟು ಬೇಗ DPR ತಯಾರು ಮಾಡಲು ಹೇಳಿದ್ದೇನೆ. ಶೌಚಾಲಯ ನಿರ್ಮಾಣಕ್ಕೂ ಸೂಚಿಸಿದ್ದೇನೆ. ನದಿ ತೀರ ಹಾಗೂ ಸೂಕ್ತ ಸ್ಥಳದಲ್ಲಿ 20 CC ಕ್ಯಾಮೆರಾ ಅಳವಡಿಸಲಾಗುವುದು. 8 ಮಾರ್ಚ್ಗಳನ್ನು ಭದ್ರತೆಗೆ ನಿಯೋಜನೆಗೆ ಸೂಚಿಸಿದ್ದೇನೆ ಎಂದು ತಿಳಿಸಿದರು. ಅವರಿಗೆ ಸೂಚನೆ ಕೊಟ್ಟಿದ್ದೇನೆ. ಅದಾದರೆ ಆಗ ನದಿಗೆ ಯಾರು ಇದೆಯಲ್ಲ ಸಹಜವಾಗಿ ದೇವಸ್ಥಾನಕ್ಕೆ ಬಂದವರು ನದಿಯಲ್ಲಿ ಸ್ನಾನ ಮಾಡದೇ ಇದ್ದರೆ ಅವ್ರಿಗೂ ಕೂಡ ಮನಸ್ಸಿಗೆ ಸಮಾಧಾನ ಆಗಲ್ಲ. ಅದೊಂದು ಸಂಪ್ರದಾಯವಾಗಿ ಬೆಳೆದು ಬಂದುಬಿಟ್ಟಿದೆ. ಅದೊಂದು ಮಾಡಿದ್ದೀವಿ. ಆಮೇಲೆ ಟಾಯ್ಲೆಟ್ಸ್ ಇಲ್ಲಿ ಇಲ್ಲ. ನಮ್ಮ ಇಲ್ಲಿ ಲೋಕಲ್ ಗ್ರಾಮಸ್ಥರು ಕಂಪ್ಲೇಂಟ್ ಮಾಡಿದ್ರು. ಅದಕ್ಕೆ ಹೆಣ್ಮಕ್ಳಿಗೆ ಗಂಡು ಮಕ್ಕಳಿಗೆ ಸಪ್ರೇಟಾಗಿ ಟಾಯ್ಲೆಟ್ಸ್ ಕಟ್ಟೋದಕ್ಕೂ ಕೂಡ ನಮ್ಮ ಕಾವೇರಿ ನಿಗಮದವ್ರಿಗೇ ಒಂದು ಎಸ್ಟಿಮೇಟ್ ಇದ್ರ ಜೊತೆನೇ ಮಾಡೋದಕ್ಕೆ ಸೂಚನೆ ಕೊಡ್ತಾಯಿದ್ದೀನಿ. ಆಮೇಲೆ CC ಕ್ಯಾಮ್ರಾಸು ಈ ಗರುಡ ಇದು ಫಾರೆಸ್ಟ್ನವ್ರು ಹಾಕ್ಕೊಳ್ತಾರೆ. ಆಮೇಲೆ ಬೇರೆ ಇನ್ನೊಂದು 20 ಕ್ಯಾಮ್ರಾಸ್ CC ಕ್ಯಾಮ್ರಾಸ್ ಬಂದರು ನದಿ ಪಕ್ಕದಲ್ಲಿ ಮತ್ತು ದಾರಿನಲ್ಲಿ ಬರ್ತಾರಲ್ಲ, ಉದ್ದಕ್ಕೂ ಬರ್ತಾರಲ್ಲ, ಅಲ್ಲೊಂದು 20 CC ಕ್ಯಾಮ್ರಾಸು ನಮ್ಮ ಇಲಾಖೆಯವರಿಗೆ ನಮ್ಮ ಕಾವೇರಿ ನಿಗಮದಿಂದ ಹಣ ಕೊಡ್ತೀವಿ. ಅದನ್ನು ಕೂಡ ಅಪ್ರೂವಲ್ಸು ಕೊಡೋಕೆ ಹೇಳಿದ್ದೀನಿ. ಆಮೇಲೆ ಮಾರ್ಷಲ್ಸು ಕಾವೇರಿ ನಿಗಮದಿಂದ 4 ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು 8 ಜನ ರೆಗ್ಯುಲರ್ ಆಗಿ ಈಗ 4 ಜನ ಇದ್ದಾರಲ್ಲ, ಇಬ್ಬರಿದ್ದಾರೆ ಅಷ್ಟೇ. ಇನ್ನೂ 8 ಜನ ಜಾಸ್ತಿ ಹಾಕ್ತೀವಿ. ಅದು ದಾರಿ ಉದ್ದಕ್ಕೂ ದಾರಿ ಅಂದರೆ ನದಿ ಪಾತ್ರದಲ್ಲಿ ಎಲ್ಲೆಲ್ಲಿ ಸಮಸ್ಯೆ ಇದೋ ಅಲ್ಲೆಲ್ಲ ಕೂಡ ಓಡಾಡ್ತಾ ಇರ್ತಾರೆ. ಆಮೇಲೆ ನಮ್ಮ SP ಅವರಿಗೆ ಪೊಲೀಸ್ ಚೌಕಿ ಒಂದು ಇಲ್ಲಿ ಸ್ಥಾಪನೆ ಮಾಡಿ ಅಂತ ಹೇಳಿದ್ದೀನಿ. ಅದು ಗೈಡ್ಲೈನ್ಸ್ ಪ್ರಕಾರ ಬರೋದಿಲ್ಲ. ಬರದೇ ಇದ್ದರೂ ಕೂಡ ಇಲ್ಲಿ ವಿಶೇಷ ಪ್ರಕರಣ ಅಂತ ಪ್ರಪೋಸಲ್ ಕಳಿಸಿ ಅಂತ ಹೇಳಿದ್ದೀನಿ. ಅದನ್ನು ಸಂಬಂಧಪಟ್ಟ ಹಿರಿಯ ಅಧಿಕಾರಿಗಳು ಅಥವಾ ಗೃಹ ಮಂತ್ರಿಗಳು ಮಾತಾಡಿ ಪೊಲೀಸ್ ಚೌಕಿ ಕೂಡ ಜಾಗ ನಮ್ಗೆ ಇವರೇ ಕೊಡಬೇಕಾಗುತ್ತೆ, ಫಾರೆಸ್ಟ್ ಡಿಪಾರ್ಟ್ಮೆಂಟವ್ರಿಗೆ ಕೊಡಬೇಕು. ಆಮೇಲೆ ಈ CC ಕ್ಯಾಮ್ರಾಸು ಇದು ಮಾನಿಟರ್ ಎಲ್ಲಿಂದ ಮಾಡ್ತೀರಮ್ಮ? ಹಲಗೂರಿಂದನಾ? ಹಲಗೂರು, ಯಾಕಂದರೆ ಇಲ್ಲಿ ನೆಟ್ವರ್ಕ್ ಇರೋದಿಲ್ಲ. ಅದರಿಂದ ಅಲ್ಲಿಂದ ನಮ್ಮ SP ಅವರು ಹಲಗೂರಿಂದನೇ ಮಾನಿಟ್ರ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ನೆಟ್ವರ್ಕ್ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದೊಂದು. ಆಮೇಲೆ ಅನೌನ್ಸ್ಮೆಂಟ್ ಸಿಸ್ಟಮ್ಮು ಬೇಕು ಅಂತೇಳಿದ್ದಾರೆ. ಅದನ್ನು ಕೂಡ ಅದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವ್ರು ಅವ್ರು ಮಾಡ್ಕೊಳ್ತಾರೆ. ಅವರು ಸೂಚನೆ ಕೊಟ್ಟಿದ್ದೀನಿ. ಆಮೇಲೆ ಸೈನ್ ಬೋರ್ಡ್ಸು ಎಲ್ಲ ಕಡೆ ನೋಡಿದೆ, ಆ ಬೋರ್ಡ್ಸ್ ಎಲ್ಲ ಸ್ವಲ್ಪ ಬಣ್ಣ ಹೋಗಿದೆ, ಕೆಲವು ಕಡೆ ಬಿದ್ದೋಗಿದೆ. ಅದನ್ನೆಲ್ಲ ಕೂಡ ರೆಡಿ ಮಾಡಿ ಅಂತ 20 ಬೋರ್ಡ್ಸ್ ರೆಡಿ ಮಾಡ್ತಾರೆ. ಅದೊಂದು ಮಾಡೋಕ್ಕೆ ಹೇಳಿದ್ದೀನಿ. ಮತ್ತು ಪ್ಲಾಸ್ಟಿಕ್ಕು ಭಾಳ ಮುಖ್ಯವಾಗಿ, ಪ್ಲಾಸ್ಟಿಕ್ಕು ನಮ್ಮ ನದಿ ಪಾತ್ರದಲ್ಲಿ ಯಾರೂ ಕೂಡ ಬಳಸಬಾರ್ದು. ಸ್ಟ್ರಿಕ್ಟಾಗಿ ಅದನ್ನು ನಮ್ಮ ಎಲ್ಲಿ ವಾಹನಗಳು ಬರ್ತಾರಲ್ಲ ಅಲ್ಲೇ ಚೆಕ್ ಮಾಡಿ ಅಂತ ಹೇಳಿದ್ದೀನಿ. ಪ್ಲಾಸ್ಟಿಕ್ ಯಾವುದೇ ಕಾರಣಕ್ಕೂ ಒಳಗಡೆ ಬಿಡಬೇಡಿ ಅಂತ ಸೂಚನೆ ಕೊಟ್ಟಿದ್ದೀನಿ. ಮತ್ತು ಎರಡನೇದಾಗಿ ಪ್ಲಾಸ್ಟಿಕ್ ಜೊತೆಗೆ ವಾಟರ್ ಬಾಟ್ಲು ಅದೆಲ್ಲ ಸಣ್ಣ ಬಾಟ್ಲೆಲ್ಲ ತರ್ತಾರೆ. ಮಿನಿಮಮ್ 2 ಅಡಿ 2 ಲೀಟರ್ ಇರ್ತಕ್ಕಂಥ ಬಾಟ್ಲ್ಸು ಉಪಯೋಗಿಸಿ, ಅಥವಾ ಗುಂಪಾಗಿ ಬರ್ತಾರೆ ಕ್ಯಾನಲ್ ತರಲಿ ಅಂತ ಹೇಳಿ. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239. ಮನಸ್ಸನ್ನು ದೋಚುವ ಸಿರೆ ಚಂದವೋ, ಚಟ್ಟನೆ ಸೆಳೆಯುವ ಸಿರೆ ಅಂದವೋ, ಮೈ ಮನ ಕದಿಯುವ ಸಿರೆ ಖಜಾನೆಯೋ, ಬಯಸಿದ್ದು ಸಿಗುವಂಥ ಸಿರೆ ಸ್ವರ್ಗವೋ, ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು, ಶುಭದ ಕಾರ್ಯದಿ
ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗಾ.